ಸತ್ಯವತಿ ಇವಳು ದಾಶರಾಜನ ಮಗಳು. ದಾಶರಾಜ ಮೀನುಗಾರರ ಮುಖ್ಯಸ್ಥ. ಸತ್ಯವತಿ ತಂದೆಯ ಮೀನುಗಾರಿಕೆಯಲ್ಲಿ ಸಹಾಯ ಮಾಡುತ್ತಾ ಮತ್ತೆ ದೋಣಿ ನಡೆಸುವ ಕೆಲಸ ಮಾಡ್ತಾ ಇರ್ತಾಳೆ. ಮತ್ತೆ ಆಕೆಯ ದೇಹದಿಂದ ಮೀನಿನ ವಾಸನೆ ಬರುತ್ತಿರುವುದರಿಂದ ಅವಳಿಗೆ ಮತ್ಸ್ಯಗಂಧಿ ಅಂತ ಹೆಸರು ಸಹ ಇದೆ. ಇನ್ನು ಆಕೆಯ ದೇಹ ಮತ್ಸ್ಯಗಂಧದಿಂದ ಸುಗಂಧಕ್ಕೆ ಬರಲು ಒಂದು ಕಾರಣವಿದೆ. ಅದೇನೆಂದ್ರೆ ಒಂದಿನ ಋಷಿ ಪರಾಶರರು ಯಮುನಾ ನದಿ ದಡದಲ್ಲಿ ಸತ್ಯವತಿಯನ್ನ ನೋಡ್ತಾರೆ. ಅವಳನ್ನು ನೋಡಿದ ತಕ್ಷಣ ಇವಳಿಗೆ ತಮ್ಮ ಸಂತಾನಕ್ಕೆ ತಾಯಿಯಾಗುವ ಎಲ್ಲ ಅರ್ಹತೆ ಇದೆ ಅಂತ ಅನ್ನಿಸ್ತದೆ. ಮತ್ತೆ ಅವರು ಸತ್ಯವತಿಯ ಬಳಿ ಬಂದು ನಾವಿಬ್ಬರು ಮದುವೆಯಾಗದೆ ಒಂದು ಮಗುವಿಗೆ ಜನ್ಮ ನೀಡೋಣ ಅಂತ ಅವಳ ಮನವೊಲಿಸುತ್ತಾರೆ. ಇದರ ಫಲವಾಗಿ ಋಷಿ ಪರಾಶರ ಮತ್ತು ಸತ್ಯವತಿಗೆ ವ್ಯಾಸ ಎಂಬ ಮಗ ಜನಿಸುತ್ತಾನೆ. ತನ್ನ ಬೇಡಿಕೆ ನೆರವೇರಿಯುವುದರಿಂದ ಸಂತಸಗೊಂಡ ಪರಾಶರರು ಆಕೆಗೆ ಸದಾ ಕನ್ಯೆಯಾಗಿರುವಂತೆ ಮತ್ತು ಆಕೆಯ ದೇಹ ಸುಗಂಧವನ್ನು ಹೊಂದುವಂತೆ ವರವನ್ನು ನೀಡುತ್ತಾರೆ.